Talk to me, numbers never lie. Add it up, that's me. ಹ್ಯಾಫಮ್ ನಮಸ್ತೆ. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋ ಇದ್ರ ಬಗ್ಗೆ ಐತಂತಾರೆ, ಮಂತ್ರಾಲಯದಿಂದ ಚೆಕ್ಔಟ್ ಮಾಡಿ ನಾ ಬೇರೆ ಪ್ಲೇಸ್ ಕಡೆ ಹೊಂಟೇನಿ. ರೆಡಿ ಮಾಡಿಕೊಟ್ಟೆ ಎಲ್ಲ, ನಂದೆಲ್ಲ ಪ್ಯಾಕಿಂಗ್ ಮಾಡಿಕೊಂಡೆ. ಹೆಂಗಿತ್ತು ಹಂಗೆ ಹೊಳ್ಕೊಡತ್ತೀನಿ ಅವರಿಗೆ. ಸೊ ಭಾಳ ನೆನಪದಾವಿಲ್ಲಿ. ನೆಕ್ಸ್ಟ್ ಟೈಮ್ ಬಂದರೆ ಇಲ್ಲೇ ಇರ್ತೇನೆ. ಮಸ್ತ್ ಫೆಸಿಲಿಟಿ ಐತಿ, ಎಲ್ಲ ಚಲೋ ಐತಿ, ಬೆಸ್ಟ್ ರೂಮ್ ಐತಿ. ಸೊ ಹೆಲ್ಮೆಟ್ ಇಲ್ಲೇ ಐತಿ. ಬರೀ ಈಗ ಮೊದಲ ಟೈಮ್ ಆಗೈತಿ, ಇನ್ನೂ ನಾ ದೂರ ಹೋಗೋಣ. ಫ್ಯಾಮಿಲಿ ಎಲ್ಲ ಪ್ಯಾಕ್ ಆಯ್ತು. ಸೊ ಈಗ ಇಲ್ಲಿಂದ ಬಿಡುವ ಸಮಯ. ಇನ್ನೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ಕೈ ಮುಗಿದು ಅಲ್ಲಿಂದ ಹೋಗೋಣ ಅಂತ. ಸೊ ಇದ ನನ್ನ ರೂಮ್ ಇತ್ತು. ಮಸ್ತ್ ಮಸ್ತ್ ಮಸ್ತ್, ಯಾವುದೂ ಟೆನ್ಷನ್ ಇಲ್ಲದ, ಏನೂ ಇಲ್ಲದ ಆರಾಮಿದ್ದೆ. ಗೊತ್ತಾಗತ್ತಿಲ್ಲ ನಾ ಯಾವಾಗ ಬಂದೆ, ಯಾವಾಗ ಮಂತ್ರಾಲಯದಿಂದ ಹೊಂಟೇನೆ ಅಂತ. ಇರಲಿ. ಸೊ ಬರೀ ಈಗ ಮತ್ತು ಇನ್ನೊಂದು ನೆಕ್ಸ್ಟ್ ಪ್ಲೇಸಸ್ ಭಾಳ ಅದಾವೆ, ಇಲ್ಲಿಂದ ಬಿಡೋಣಂತ. ಬರ್ರಿ. ಕೂಚು 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 ಕೂಚು. ಸರಿ ಬೋರ್ಣ ಬಾಯ್, ಮತ್ತೆ ಬರುವೆ. ಈ ದಾರಿ ಸಂಬಂಧ ನಾ ಇಷ್ಟು ಓಡಾಡೇನೆ ಅಂತ ಮಾಡಿರಿ. ಯಾಕಂದ್ರೆ ದಾರಿನ ಗೊತ್ತಾಗತ್ತಿದ್ದಿದ್ದಿಲ್ಲ ನನಗಿದು. ಈಗ ನಾವು ಹೋಗ್ಬೇಕಾಗಿರೋ ರೋಡು ಅಪೋಸಿಟ್ ಐತಿ. ಬಟ್ ಇರಲಿ ಅಂದರೂ ಇನ್ನೊಮ್ಮೆ ಮಂತ್ರಾಲಯಕ್ಕೆ ಹೋಗಿ ಕೈ ಮುಗಿದ ಬರೋಣ ಅಂತ. ಇಲ್ಲಿ ಮಟ್ಟ ಬಂದೇವಿ, ಹಂಗೆ ಹೋಗೋದು ಸರಿಯಲ್ಲ. ಮತ್ತು ನನಗೆ ಹಂಗೆ ಹೋಗೋಕ್ಕೂ ಮನಸ್ಸಿಲ್ಲ. ಹಾಲಲ್ಲಾದರೂ ಹಾಕು, ನೀರಲ್ಲಾದರೂ ಹಾಕು ರಾಘವೇಂದ್ರ. ಹಾಲಲ್ಲಿ ಕೆನೆಯಾಗಿ, ನೀರಲ್ಲಿ ಮೇಲಾಗಿ, ಹಾಯಾಗಿರುವೆ ರಾಘವೇಂದ್ರ. ಹೊಂಟೇವ್ರಿ ಒಳ್ಳೆ. ಇಲ್ಲಿ ಹಚ್ಚಾಕ ಜಾಗ ಐತನ್ ಬೈಯಲ್ಲಿ? 5 ನಿಮಿಷ ರೀ ಇಟ್ಟು ಮತ್ತೆ ಹೊಳ್ಳಿ ಹೊಕ್ಕೇವ್ ನಾವು. ಅಲ್ರಿ ನಾ ಏನು ಹೇಳತ್ತಂಗೆ ಕೇಳ್ರಿ. ಇಲ್ಲಿ ನಾ ಈಗ ಮತ್ತೆ ಹೋಗೋತೇನೆ, ಒಳಗೆ ಹೋಗೋದಿಲ್ರಿ ನಾನು. ಇಲ್ಲಿ ಬಂದು ಆಲ್ರೆಡಿ ಹೋಗ್ಯಾನ ನಾನು. ಲಾಸ್ಟ್ ಟೈಮ್ ಹಂಗೆ ಕೈ ಮುಗಿದು ಹೋಗಕ್ಕೆ ಬರತ್ತೇನೆ. ಅಲ್ಲಿ ಹಚ್ಚಿ ಇದು ಹೊಕ್ಕ. ಹಾಂ ಫ್ಯಾಮಿಲಿ ಎಲ್ಲ ಐಟಮ್ ಇಲ್ಲ ಐತಿ. ಸೊ ಮಂತ್ರಾಲಯ ಇಲ್ಲ ಐತಿ. ಬಿಟ್ಟು ಹೋಗೋ ಮನ್ಸಾಗತ್ತಿಲ್ಲ. ಬಟ್ ಮತ್ತೆ ಬರ್ಬೇಕಂತಂದ್ರೆ ಈಗ ಬಿಟ್ಟು ಹೋಗೋಬೇಕಾಕೈತಿ. ಇರಲಿ ಅಪ್ಪ ರಾಯರನ ಏನೇನು ತಪ್ಪು ಮಾಡೇನಿ ಎಲ್ಲ ಕ್ಷಮಿಸ್ಪ ದೇವರು. ಸೊ ಫ್ಯಾಮಿಲಿ ಆತ, ಇಲ್ಲಿಂದ ಬಿಡೋಣ ಅಂತ. ಬರ್ರಿ ಹೋಗೋಣ ಅಂತೀವಿ. ಲಗೇಜ್ ನೋಡ್ರಿ ಇಲ್ಲಿ 1 2 3 4 ಬ್ಯಾಗ್. ಬರ್ರಿ ಬೈ ಸರ್. ಹಾಂ ರೀ, ಹಾಂ ಇಂಥದ್ರಿ ನಮ್ಮ ಧಾರವಾಡ ರೀ. ಅಲ್ಲಿಂದ ಹೆಂಗೆ ತರ್ತೀರಿ? ಅಲ್ಲಿಂದ ಹೆಂಗೆ ತೊಗೊಂಬರ್ತೀರಿ? ಟ್ರೈನ್ದಾಗ ಹಾಕೊಂಬರ್ತೀರಿ? ಹಾಂ ಹಾಂ ಕೇಳ್ಬೇಕ್ರಿ. ಹಾಂ ಬರ್ತೈತವ್ರಿ, ಕಟ್ ಮಾಡ್ರಿ. ಅದ ನನ್ನ ನಂಬರ್. ನಮ್ಮ ಧಾರವಾಡ. ಈಗ ಬಿಚ್ಚಾಲೆ ಕಡೆ ಇರೋ ಬೃಂದಾವನಕ್ಕೆ ಹೋಗೋಣಂತ. ಅಲ್ಲಿ ರಾಯರ್ ಇದ್ದ ಜಾಗ ಐತಂತ. ಅದನ್ನೊಂದು ದರ್ಶನ ಮಾಡ್ಕೊಂಡು, ಅದನ್ನ ನಿನ್ನೆ ಮಾಡ್ಬೇಕಂತಿತ್ತು. ಬಟ್ ನಾ ಜಲ್ದಿ ಬಂದೆ, ಬಿಕಾಸ್ ನನಗೆ ರಾಯರ್ ತೇರು ಎಳಿತಾರಲ್ಲ ಮಂತ್ರಾಲಯದಾಗ, ಅದನ್ನ ನೋಡೋದಿತ್ತು. ಅದಕ್ಕೆ ನಾನು ನಿನ್ನೆ ಅಲ್ಲಿ ಹೋಗೋಕ್ಕಾಗಲಿಲ್ಲ. ಸೊ ಈಗ ಅಲ್ಲಿ ಹೋಗಿ ಬೃಂದಾವನದ ದರ್ಶನ ಮಾಡ್ಕೊಂಡು ಅಲ್ಲಿಂದ ನಾ ಹೋಗೋ ಪ್ಲೇಸಿಗೆ ಬಿಡೋಣಂತ. ಅದರ ಬಿಚ್ಚಾಲಿಗೆ ಹೆಂಗೆ ಹೋಗೋದ್ರಿ? ಈ ಕಡೆ ಹೊಳ್ಬೇಕಾ? ಸ್ಟ್ರೇಟ್ ಹೋಗ್ಬೇಕಾ? ಎಷ್ಟು ದೂರ ಆಕೈತ್ರಿ ಅದು? ಎಷ್ಟು ದೂರ ಆಕೈತಿ? 15 ಕಿಲೋಮೀಟ್ರ್. ಓಕೆ, ಥ್ಯಾಂಕ್ ಯು. ಬಿಚ್ಚಾಳಿಗೆ ಬಂದ್ವಿ. ತುಂಗಭದ್ರಾ ನದಿ ಇಲ್ಲೂ ಐತೆ ನೋಡಿ. ಐ ಮೀನ್ ಪೂರ್ತಿ ಇದು ಕನೆಕ್ಟ್. ಏನು ಶಾಂತ ಐತ್ರಿಪ್ಪ. ಬರ್ರಿ ಹೋಗಿ ದರ್ಶನ ತೊಗೊಂಬರೋಣ ಅಂತ. ಫ್ಯಾಮಿಲಿ ಬಿಚ್ಚಾಳಮ್ಮ
ಇದು ನೋಡ್ರಿ ಇಲ್ಲಿ ಹಳೆಯ ಗುಡಿ ಅಂತ. ಈಗ ಇದನ್ನೆಲ್ಲ ಹೊಸದಾಗಿ ಕಟ್ಟ್ಯಾರ, ಬಟ್ ಇದು ಹಳೆಯ ಗುಡಿ. ಶ್ರೀ ಬಿಚ್ಚಾಳಮ್ಮ ದೇವಸ್ಥಾನದ ವಿಶೇಷ, ಈ ದೇವಸ್ಥಾನದ ಕಟ್ಟಡವು ಬಾಳೆಹಣ್ಣು ಹಾಗೂ ಬೆಲ್ಲದಿಂದ ಕಟ್ಟಲಾಗಿದೆ. ಬಾಳೆಹಣ್ಣು ಐ ಥಿಂಕ್ ಇದ್ರಾಗ ಅದನ್ನ ಮಿಕ್ಸ್ ಮಾಡಿ ಕಟ್ಟಿರ್ಬೇಕು. ವಾವ್, ನೈಸ್. 5 minutes later. ಇಲ್ಲಿ ದರ್ಶನ ಆತ. ಈಗ ರಾಯರಿದ್ದ ಮನೆ ಐತಂತ ಇಲ್ಲೇ ಮುಂದೆ ಹೋಗೋ ದಾರ್ಯಾಗ. ಸೊ ಅದನ್ನ ನೋಡ್ಕೊಂಡು ರಾಯರಿದ್ದ ಮನೆಗೆ ಹೋಗಿ ಅಲ್ಲಿಂದ ಬಿಡೋಣಂತ. ಅಲ್ಲೇ ನಾಷ್ಟ ಮುಗಿಸ್ಕೊಂಡು ಅಲ್ಲಿಂದ ಬಿಡೋಣ. ಹೇ ಫ್ಯಾಮ್ಲಿ, ರಾಯರ ಮನಿ ಚೀಲ ಹರಿದ ಹೋಗ್ತಿದೆ. ಇಲ್ಲಿ ಸೈಡ್ ಇಡ್ತೇನೆ ಅಂತ ಹೇಳೇನ ಅವ್ರಿಗೆ. ಈ ಕಡೆಯಿಂದ ಇಟ್ರ ಇದ ರಾಯರ ಮನಿ. ಬರ್ರಿ ಒಳಗೆ ಹೋಗಿ ದರ್ಶನ ತೊಗೊಂಬರ್ನ. ಹೇ ಫ್ಯಾಮ್ಲಿ, ಇದು ಭಾಳ ಮಂದಿ ರಾಯರ ಮನಿ ಅನ್ಕೋತೀರಿ, ಬಟ್ ಇದು ಅಪ್ಪಣ್ಣಾಚಾರ್ಯವರ ಮನಿ. ರಾಘವೇಂದ್ರ ಸ್ವಾಮಿ ಅವರ ಶಿಷ್ಯ ಆಗಿದ್ರು ಅವರು. ಸೊ ಅವ್ರ ಮನಿ ಇದೆ. ಇಲ್ಲಿ ಬಂದು ರಾಘವೇಂದ್ರ ಅವರು ಬಂದು ಮಲ್ಕೋತಿದ್ರಂತ. ಸೊ ಅದಕ್ಕೆ ಭಾಳ ಮಂದಿ ಕನ್ಫ್ಯೂಸ್ ಮಾಡ್ಕೋತೀರಿ. ಇದು ಕ್ಲಾರಿಫಿಕೇಶನ್. ಬರೀ ಒಳಗೆ ಹೋಗಿ ದರ್ಶನ ಮಾಡ್ಕೊಂಬರು. ಹೇ ಫ್ಯಾಮ್ಲಿ, ರಾಯರು ಮಲ್ಗೋಂಥ ಜಾಗ ಇದೆ, ಅವ್ರು ಇಲ್ಲೇ ಮಲ್ಕೋತಿದ್ರಂತ. ಹೇ ಫ್ಯಾಮ್ಲಿ, ಬೈಕಿಗೆ ಇಲ್ಲಿ ನಿಂತೈತಿ. ಈಗ ನಾವು ಹೋಗೋ ಪ್ಲೇಸ್ ಮೊನ್ನೆ ಬಂದಿದ್ದ ಪ್ಲೇಸಿಂದನೇ ಅದೇ ರೋಡಿಂದನೇ ಹೋಗೋದೈತಿ. ಸೊ ಈಗ ನಾನು ಡೈರೆಕ್ಟ್ ಆ ಡೆಸ್ಟಿನೇಷನಿಗೆ ಹೋಗಿ ಮಾತಾಡ್ತೇನಂತ. ಅಲ್ಲಿ ವಿಡಿಯೋನು ಭಾಳ ಮಾಡೋದೈತಿ. ಸುಮ್ಮ ಇಲ್ಲಿ ರೋಡ್ದಾಗಿಂದೆಲ್ಲ ತೋರಿಸ್ಕೊಂತಂದ್ರೆ ಚಾರ್ಜು ಭಾಳ ಜಲ್ದಿ ಖಾಲಿ ಆಕೈತಿ. ಸೊ ಅದಕ್ಕೆ ಫುಲ್ ಡೆಸ್ಟಿನೇಷನಿಗೆ ಹೋಗಿ ನಾನು ನಿಮ್ಗೆ ಏನನ್ನೋದು ಹೇಳ್ತೀನಿ. ಮತ್ತು ನೀವು ಮೊನ್ನೆ ನೋಡ್ರಿ ನಾ ಎಲ್ಲಿಂದ ಬಂದೇನೆ. ಸೊ ಅದೇ ರೋಡ್. ಈಗ ಬರ್ರಿ ಇಲ್ಲಿಂದ ಬಿಡೋಣ ಅಂತ. ನಾನು ನಿಮ್ಗೆ ನನ್ನ ನೆಕ್ಸ್ಟ್ ಡೆಸ್ಟಿನೇಷನಿಗೆ ಹೋಗಿ ಮಾತಾಡ್ತೇನೆ. 5 hours later. ಹಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್. ಸೊ ಈಗ ನಾ ಡೈರೆಕ್ಟ್ ಬಿಚ್ಚಾಳಮ್ಮ ಇಂದ ಸೀದಾ ಎಲ್ಲಿ ಬಂದೇನಂತಂದ್ರೆ ಗೆಸ್ ಮಾಡಿರಿ. ನಾವು ವಿ ಆರ್ ಇನ್ ಹಂಪಿ. ಸೊ ಈಗ ನಾವು ಹಂಪಿದಾಗ ಅದೇವಿ. ಇದು ನನ್ನ ರೂಮ್. ಬರ್ರಿ ಒಳಗೆ ಹೋಗಿ ತೋರಿಸ್ತೇನಂತ. ಸೊ ಇದು ನನ್ನ ರೂಮ್. ಬರೋ ಮಟ್ಟ ಭಾಳ ಅಂದ್ರೆ ಭಾಳ ಟೈಮ್ ಆಗಿಬಿಡುತ್ತೆ. ನಾ ಏನೋ ಅಂದ್ಕೊಂಡಿದ್ದೆ, ಭಾಳ ಅಂದ್ರೆ ಭಾಳ ಟೈಮ್ ಆಗಿಬಿಡುತ್ತೆ. ಇರಲಿ. ಈಗ ಇಲ್ಲೇ 2 ಪ್ಲೇಸಸ್ ಅದಾವೆ. ಒಂದು ಸನ್ಸೆಟ್ ಪ್ಲೇಸ್ ಐತಿ, ಇನ್ನೊಂದು ವಿಠಲ ದೇವ್ರ ಗುಡಿ ಐತಿ. ಸೊ ಟೈಮ್ ವೇಸ್ಟ್ ಮಾಡಲಿಲ್ಲ ನಂಗೆ, ಬರೀ ಹೋಗೋಣ ಅಂತ. ಹೇ ಫ್ಯಾಮ್ಲಿ, ನಾನು ನಡಕ್ಕೆ ಎದಕ್ಕೆ ವಿಡಿಯೋ ಮಾಡಿಲ್ಲ ಅಂತಂದ್ರೆ ಬಂದಿದ್ದು ರೂಟ್ ಇತ್ತು. ಮತ್ತು ಇನ್ನೊಂದು ಮೇನ್ ರೀಸನ್ ಏನಂತಂತಂದ್ರೆ ನಾನು ಇಲ್ಲಿ ಜಲ್ದಿ ಬರ್ತೇನೆ ಅಂತ ಮಾಡಿದ್ದೆ. ಜಲ್ದಿ ಬಂದರೆ ಇಲ್ಲಿರೋ 21 ಮೇನ್ ಪ್ಲೇಸ್ ಆ್ಯಂಡ್ ಹಂಪಿ ಫುಲ್ ಆಫ್ ಬ್ಯೂಟಿಫುಲ್ ಪ್ಲೇಸಸ್ ಐತ್ರಿ. ಅವನ್ನೆಲ್ಲ ತೋರಿಸ್ಬೇಕಂತ ಆದಷ್ಟು ನನ್ನ ಕಡೆ ಆದಷ್ಟು ಜಲ್ದಿ ಬಂದೆ. ಬಟ್ ಅಂದರೂ ಟೈಮ್ 5 ಗಂಟೆ ಮಟ್ಟ ಆಗೇ ಬಿಡ್ತು. ಇರಲಿ. ಓ, ಜಾತ್ರೆ ಇರ್ಬೇಕು ಅನ್ನಿಸ್ತಾ ಇದ್ರಿ. ಸೊ ಅದರ ಸಂಬಂಧ ಲೈಟಿಂಗ್ ಹಾಕ್ಯಾರ ಎಲ್ಲ. ವಿರೂಪಾಕ್ಷ ಟೆಂಪಲ್ ಎಷ್ಟು ದೂರ ಆಕೈತ್ರಿ? ಫ್ಯಾಮಿಲಿ, ನಾವು ವಿ ಆರ್ ಇನ್ ಫ್ರಂಟ್ ಆಫ್ ವಿರೂಪಾಕ್ಷ ಟೆಂಪಲ್. ಇಲ್ಲೇ ನಾನು ಏಪ್ರಿಲ್ದಾಗ ಬಂದಿದ್ದೆ ನಮ್ಮ ಕಾಕಾರ ಜೊತೆ. ಸೊ ಅದರ ನೆಕ್ಸ್ಟ್ ಈಗ ಬರತ್ತೀನಿ. ಬರ್ರಿ ಒಳಗೋಗಿ ದರ್ಶನ ಮಾಡ್ಕೊಂಬರೋಣಂತ. ಹೇ ಫ್ಯಾಮಿಲಿ, ಒಳಗೆ ಬಾಳೆಹಣ್ಣು ಕೊಡೋಣ ಅಂತ ಒಯ್ಯಾತಿದ್ದೆ. ನಮ್ಮ ಹನುಮಪ್ಪ ಕಸ್ಕೊಂಡು ತಿಂತೀನಿ ಹುಲಿ ತಿಂತೀನಿ. ಬರ್ರಿ. ಒಟಾಣಿ ತಿನ್ನತಂತ ಚೀಲ್ದಾಗೇನು. ಅಣ್ಣ ನಮಸ್ತೆ. ಸೇ ಫ್ಯಾಮಿಲಿ, ಒಳಗೋಗಿ ದರ್ಶನ ಮಾಡ್ಕೊಂಬರೋಣ ಬರ್ರಿ.
ವೆರಿ 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 ವಾವ್. ಸೊ ಫ್ಯಾಮಿಲಿ ಬರ್ರಿ ಒಳಗೆ ಹೋಗೋಣ ಅಂತ. ಫ್ಯಾಮಿಲಿ ಗುಡಿ ಒಳಗೆ ಅದೇವಿ. ಇಲ್ಲೇನೋ ಕನ್ಸ್ಟ್ರಕ್ಷನ್ ಮಾಡತ್ತಾರ. ಒಳಗಿಂತ್ರ ವ್ಯೂ ಹಿಂಗೆ ಕಾಣ್ತೈತಿ ನೋಡ್ರಿ. ವೇಲು ತೊಗೊಂಡು ಹೊಂಟೈತಲ್ರಿ. ಉಡಾಳ ಮಂಗ್ಯಗಳು ಅದಾವ ಇಲ್ಲಿ. ವಾವ್ 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 ಮಸ್ತ್ ಐತಿ ಪ್ಲೇಸ್. ಫ್ಯಾಮಿಲಿ ಆನಿ ಮಹಾರಾಜ್ ಅದಾರ ನೋಡ್ರಿ. ಎಲ್ಲಾರು ನೋಡ್ರಿ. ನಾವು ಮುಟ್ಟಕ್ಕೆ ಟ್ರೈ ಮಾಡೋಣ ಅಂತ. ಫ್ಯಾಮಿಲಿ ನಮ್ಮ ಆನಿ ರಾಜ ಅಲ್ಲೋದ. ಭಾಳ ಮಂದಿ ಕಾಡಾತ್ರ ಅವಂಗ ನೋಡ್ರಿ. ಮಕ್ಕಳ ಅಂತೆ ಹೋದ್ನವ. ಇರ್ಲಿ ಫ್ಯಾಮಿಲಿ ಸ್ಕೂಲ್ ಹುಡುಗರೆಲ್ಲ ಬಂದಾರ ಇಲ್ಲಿ ದರ್ಶನಕ್ಕಂತೇಳಿ. ಇದು ಮೈಕ್ ಸ್ಕೂಲ್ ಹುಡುಗರು ಬಂದಾರ ಕೇಳಿಸ್ತಾರೆ. ವಿಡಿಯೋದ ಬಿಡ್ತಾರೆ. ನಿನಗೆ ದಶವಂತ್ ಆನ್ ವೇ ಅಂತ ಆನ್ ವೇ ಅಂತ ಫ್ಯಾಮಿಲಿ. ಈ ಸ್ಪಾಟ್ ಏನೈತಲ್ಲ ಅದರಿಂದ ಗೋಪುರ ಏನೈತಲ್ಲ ಉಲ್ಟಾ ಕಾಣ್ತೈತಿ. ಈಗ ಬಿಸಿಲಿಲ್ಲ, ಸೊ ಅದ್ರ ಸಂಬಂಧ ಅಷ್ಟು ಕಾಣತ್ತಿಲ್ಲ. ಲೈಟಾಗಿ ಕಾಣತೈತದ, ಬಟ್ ವಿಡಿಯೋದಾಗ ಏನೂ ಕಾಣತ್ತೇ ಇಲ್ಲ. ಫ್ಯಾಮಿಲಿ ಇವತ್ತು ಹುಣ್ಣಿಮೆ, ಫುಲ್ ಮೂನ್ ಡೇ. ಚಂದ್ರ ಕರೆಕ್ಟ್ ರೌಂಡಾಗಿ ಅದಾನ. ಅದರ ಬಾಜುನ ಗೋಪುರ. ಮಸ್ತ್ ವ್ಯೂ ಐತಿಲ್ಲ. ಫ್ಯಾಮಿಲಿ ಮತ್ತೊಮ್ಮೆ ನಮ್ಮ ಆನಿ ಮಹಾರಾಜ ಅವರ ದರ್ಶನ ತೊಗೊಂಡು ಅವ್ರ ಕಡೆ ಆಶೀರ್ವಾದ ಮಾಡಿ ಮಾಡಿ ಈಗ ಇಲ್ಲಿ ಅನ್ನಪ್ರಸಾದ ಐತಂತ. ಮಸ್ತ್ ಹೊಟ್ಟಿನೂ ಭಾಳ ಹಸುವಾಗಿತ್ತು ನನಗೆ. ಟ್ರಾವೆಲ್ ಮಾಡಿ ಏನು ಊಟನ ಮಾಡಿದ್ದಿಲ್ಲ. ಮಧ್ಯಾಹ್ನ ಊಟನ ಆಗಿಲ್ಲ ನಂದು. ಸೊ ಇಲ್ಲೇ ಬಂದು ಊಟ ಮಾಡ್ಬೇಕಂತಿತ್ತು ಅನ್ನಿಸ್ತೈತಿ. ಬರ್ರಿ ಈಗ ಇಲ್ಲಿ ಅನ್ನಪ್ರಸಾದ ತೊಗೊಂಡು ಮಸ್ತ್ ಊಟ ಮಾಡಿ ಹೋಗೋಣ. ಫ್ಯಾಮಿಲಿ ಹಂಪಿ ವಿರೂಪಾಕ್ಷ ಟೆಂಪಲಿನ ಪ್ರಸಾದ. ಫ್ಯಾಮಿಲಿ ಈಗ ಊಟ ಮಾಡಿರೋ ನನ್ನ ಕಿಲ ಮಕ ಅನ್ನೋದು ಕೊಳತೋಗಿರೋ ಟಮಾಟೆ ಆಗಿತ್ತು ಒಂದು ಸೆಕೆಂಡಿಗೆ. ಬಿಕಾಸ್ ಈ ಹೆಲ್ಮೆಟ್ ಮತ್ತು ಪೆಟ್ರೋಲು ಒಬ್ಬರ ಕಡೆ ಇಟ್ಟು ಹೋಗಿದ್ದೆ ನಾನು. ಅವರು ಏನು ಮಾಡ್ಯಾರ, ಅವ್ರದ್ದು ಹೋಗೋ ಟೈಮ್ ಆಗೈತೆ. ನಂದ ತಪ್ಪೈತೆ ಪಾಪ. ನಾ ಅವಾಗ ಹೋದವ ಈಗ ಹೊರಗೆ ಬರತ್ತೀನಿ. ಸೊ ಎಲ್ಲ ವಿಡಿಯೋ ಅದು ಮಾಡ್ಕೋಮಟ. ಅವ್ರ ಪಾಪ ಎಲ್ಲ ಪ್ಯಾಕ್ ಮಾಡ್ಕೊಂಡು ರೆಡಿಯಾಗಿ ನನ್ನ ಒಳಗೆ ಹುಡುಕ್ಯಾಡಕ್ಕೆ ಹೋಗ್ಯಾರ ಅವ್ರ ಪಾಪ. ಇವ್ರು ಹೋದ್ರಪ್ಪ ಅಂತೇಳಿ ನಾ ಟೆನ್ಷನ್ದಾಗ ಆಗಿ ಈ ಪೆಟ್ರೋಲ್ ಹೋಗ್ಲಿ ರೀ 100 ರೂಪಾಯಿ ಮತ್ತೆ ತೊಗೋತೀನಿ. ಇದು 1600 ರೂಪಾಯಿ ಕೊಟ್ಟನ. ಇದಕ್ಕೆ 1600 ರೂಪಾಯಿ ಕೊಟ್ಟನ ಹೆಲ್ಮೆಟಿಗೆ. ಮತ್ತು ಇದೆಲ್ಲ ಮುಂದಿನ ಮೌಂಟ್ ಐತಿ. ನನಗೆ ವಿಡಿಯೋ ಮಾಡೋಕೆ ಫುಲ್ ಹೆಲ್ಪ್ ಆಗತೈತಿ ಇದರಿಂದ. ಇದೇ ಕಳ್ಕೊಂಡೆ ಅಂತಂದ್ರೆ ನಾ ಸೈಕ್ ಆಗಿಬಿಡ್ತಿದ್ದೆ. ಬಟ್ ಪಾಪ ಅವ್ರ ಮೇಲೆ ನಂಬಿಕೆ ಇತ್ತು ನನಗೆ. ಬಟ್ ಅಂದರೂ ಅವ್ರೇನು ಇಲ್ಲೇ ದುಡ್ಕೊಂಡು ತಿನ್ನೋರು ಬಿಡ್ರಿ. ಮತ್ತು ನಾಳೆ ಆದರೂ ಬರೋರ. ಬಟ್ ನಾಳೆ ಎಲ್ಲಿರ್ಬೇಕಲ್ಲ, ನಾಳೆ ಚೂಮಂತರ ಆಗಿಬಿಡ್ತೇನೆ. ಸೊ ಅದ ಟೆನ್ಷನ್ ಆಗಿತ್ತು. ಬಟ್ ದೇವ್ರ ದಯೆಯಿಂದ ಏನೂ ಆಗಲಿಲ್ಲ. ಅವ್ರ ಪಾಪ ಒಳಗೆಲ್ಲ ನನಗೆ ಸಂಬಂಧ ಕಾಯಿದ್ರೆ ನಾ ಇಲ್ಲಿ ಹೊರ ಬಂದು ನೋಡಿದೆ. ಅವ್ರ ಹಸ್ಬೆಂಡ್ ನಿಂತಿದ್ರೆ ಸೊ ಅವರೆಲ್ಲ ಹುಡುಕಾಡಿ ತಂದು ಕೊಟ್ರೆ. ಸೊ ಇನ್ನೆರಡು ಗುಡಿಗೆ ಹೋಗ್ಬೇಕಂತೈತಿ. ನೋಡೋಣ. ಅವು ಡೌಟ ನನಗೆ ಓಪನ್ ಇರೋದು. ಬಿಕಾಸ್ ಟೈಮ್ ಆಯ್ತು. ಸೊ ಟೈಮ್ ಆಗೈತಿ 7:30. ಐ ಥಿಂಕ್ ದ್ಯಾಟ್ ಬಂದಿರ್ಬೇಕು. ಸೊ ಇರಲಿ. ಈ ದೇವರಿಂದ ಅಂತೂ ಮಸ್ತ್ ದರ್ಶನ ಆಯ್ತು. ಈಗ ನಾಳೆ ಬೆಳಗ್ಗೆ ಇಡೀ ಹಂಪಿ ಅಡ್ಡಾಡ್ಬೇಕಂತೈತಿ. ಬಟ್ ಇಡೀ ಹಂಪಿನ ನಾವು ಒಂದೇ ದಿನದಾಗ ಅಡ್ಡಾಡೋಕೆ ಆಗೋದಿಲ್ಲ. ನಂಗೆ ನಾಡ್ದ ಅಂಜನಾದ್ರಿಗೆ ಅದು ಹೋಗ್ಬೇಕಂತೈತಿ. ಸೊ ಅದ್ರ ಸಂಬಂಧ ಫ್ಯಾಮಿಲಿ ಮನೆಗೆ ಬಂದೆ. ಗಾಡಿ ಇಲ್ಲಿ ಪಾರ್ಕ್ ಮಾಡೀನಿ. ಗಾಡಿದು ಏನಂತ ಅಂದ್ರೆ ಗಾಡಿ ಪೆಟ್ರೋಲ್ ಅದು ಗುಟ್ಲೆ ನಿಮ್ಗೆ ಎಷ್ಟು ಕಿಲೋಮೀಟ್ರ್ ಅಂತ ತೋರ್ಸೋಣಂದ್ರೆ ಗಾಡಿ ಪೆಟ್ರೋಲ್ ಇನ್ನೂ ಐತದ್ರೆ ಇವತ್ತು ಖಾಲಿ ಆಗಿಲ್ಲ. ಸೊ ಇದು ರೂಮ್.
ಇದು ರೂಮ್. ಮೇರಾ ರೂಮ್ ಹೈ. ಸೊ ಈಗ ಮಲ್ಕೊಳ್ಳೋಣ, ಫುಲ್ಲು ಸುಸ್ತಾಗೈತೆ. ಸೊ